ಎಲ್ಲರಿಗೂ ನಮಸ್ಕಾರ. ರಸಾಯನಶಾಸ್ತ್ರ ಪರೀಕ್ಷೆಗಳಲ್ಲಿ ಕೆಮಿಕಲ್ ಇಕ್ವೇಷನ್ಸ್ ಅಂದ್ರೆ ತಲೆನೋವು ಅಂತ ಅನಿಸ್ತಿದೆಯಾ? ಹಾಗಾದ್ರೆ ಇನ್ಮುಂದೆ ಆ ಚಿಂತೆ ಬೇಡ. ಯಾಕಂದ್ರೆ ಇಂದು ನಾವು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಹಿಂದಿನ ಸೀಕ್ರೆಟ್ ಏನು ಅಂತ ತಿಳ್ಕೊಂಡು ಅದನ್ನ ಹೇಗೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದು ಅಂತ ನೋಡೋಣ. ಹೌದು, ಕೆಮಿಕಲ್ ಈಕ್ವೇಷನ್ಸ್ ಅಂತ ಕೇಳಿದ ತಕ್ಷಣ ಅಬ್ಬಾ ಏನಪ್ಪಾ ಇದು ಅಂತ ಸ್ವಲ್ಪ ಭಯ ಆಗೋದು ಕಾಮನ್. ಆದ್ರೆ ನಿಜ ಹೇಳ್ಬೇಕಂದ್ರೆ ಅವು ಅಷ್ಟೊಂದು ಕಷ್ಟ ಏನಿಲ್ಲ. ಈ ವಿಶ್ಲೇಷಣೆಯಲ್ಲಿ ನಾವು ಈ ವಿಷಯವನ್ನ ತುಂಬಾನೇ ಸಿಂಪಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲನೇದಾಗಿ ಈ ರಾಸಾಯನಿಕ ಸಮೀಕರಣಗಳು ಅಂದ್ರೆ ಬರೀ ಸಿಂಬಲ್ಸ್, ನಂಬರ್ಸ್ ಅನ್ಕೋಬೇಡಿ. ಇದು ಕೆಮಿಸ್ಟ್ರಿಯ ಒಂದು ಭಾಷೆ. ನಮ್ಮ ಕಣ್ಣು ಮುಂದೆ ನಡೆಯೋ ಪ್ರತಿಯೊಂದು ಕೆಮಿಕಲ್ ಚೇಂಜ್ನ ಕಥೆಯನ್ನ ಹೇಳೋ ಒಂದು ಅದ್ಭುತವಾದ ದಾರಿ ಇದು. ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ರಾಸಾಯನಿಕ ಸಮೀಕರಣ ಅಂದ್ರೆ ಒಂದು ಕೆಮಿಕಲ್ ರಿಯಾಕ್ಷನ್ನ ಸಿಂಬಲ್ಸ್ ಬಳಸಿ ಬರೆಯೋದು. ಇದೊಂದು ರೀತಿ ಕೆಮಿಕಲ್ ರೆಸಿಪಿ ಇದ್ದ ಹಾಗೆ. ಯಾವೆಲ್ಲ ಪದಾರ್ಥಗಳು ಅಂದ್ರೆ ರಿಯಾಕ್ಟೆಂಟ್ಸ್ ಸೇರಿದ್ರೆ ಯಾವ ಹೊಸ ವಸ್ತು ಅಂದ್ರೆ ಪ್ರಾಡಕ್ಟ್ ತಯಾರಾಗುತ್ತೆ ಅಂತ ಇದು ಕ್ಲೀನಾಗಿ ಹೇಳುತ್ತೆ. ಓಕೆ, ಈಗ ನಮ್ಗೆ ಕೆಮಿಸ್ಟ್ರಿ ಭಾಷೆ ಸ್ವಲ್ಪ ಗೊತ್ತಾಯ್ತು. ಹಾಗಾದ್ರೆ ಬನ್ನಿ ಈ ಭಾಷೆಯಲ್ಲಿರೋ ಬೇರೆ ಬೇರೆ ಕಥೆಗಳನ್ನ ಅಂದ್ರೆ ಬೇರೆ ಬೇರೆ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲನೇದು ಸಂಯೋಗ ಕ್ರಿಯೆ. ಹೆಸರಲ್ಲೇ ಇದೆ ನೋಡಿ, ಸಂಯೋಗ ಅಂದ್ರೆ ಸೇರೋದು. ಎರಡು ಅಥವಾ ಅದಕ್ಕಿಂತ ಹೆಚ್ಚು ರಿಯಾಕ್ಟೆನ್ಸ್ ಒಂದಾಗಿ ಒಂದೇ ಒಂದು ಸಿಂಗಲ್ ಪ್ರಾಡಕ್ಟ್ ಕೊಟ್ರೆ ಅದನ್ನೇ ಸಂಯೋಗ ಕ್ರಿಯೆ ಅಂತೀವಿ. ನಮ್ಮತ್ರ ಇರೋ ಈ ಉದಾಹರಣೆ ನೋಡಿ, ಪ್ರಶ್ನೆ 63ನೇ ಐಯಿಂದ ಇಲ್ಲಿ ಕ್ಯಾಲ್ಷಿಯಂ ಆಕ್ಸೈಡ್ ಮತ್ತೆ ನೀರು ಅಂದ್ರೆ ಎರಡೂ ಬೇರೆ ಬೇರೆ ವಸ್ತುಗಳು ಸೇರಿ ಕ್ಯಾಲ್ಷಿಯಂ ಹೈಡ್ರಾಕ್ಸೈಡ್ ಅನ್ನೋ ಒಂದೇ ಒಂದು ವಸ್ತುವನ್ನ ಕೊಡ್ತಾ ಇದೆ. ಪರ್ಫೆಕ್ಟ್ ಎಕ್ಸಾಂಪಲ್ ಅಲ್ವಾ? ಎರಡನೇದು ವಿಭಜನೆ ಕ್ರಿಯೆ. ಇದು ಸಂಯೋಗ ಕ್ರಿಯೆಗೆ ಪಕ್ಕಾ ಉಲ್ಟಾ. ಅಲ್ಲಿ ಸೇರುತ್ತೆ, ಇಲ್ಲಿ ಒಡೆಯುತ್ತೆ. ಅಂದ್ರೆ ಒಂದೇ ಒಂದು ರಿಯಾಕ್ಟೆಂಟ್ ಸ್ಪ್ಲಿಟ್ ಆಗಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಪ್ರಾಡಕ್ಟ್ಸ್ ಕೊಡುತ್ತೆ. ಪ್ರಶ್ನೆ 63 ಉದಾಹರಣೆ ಗಮನಿಸಿ. ಇಲ್ಲಿ ಫೆರಸ್ ಸಲ್ಫೇಟ್ ಅನ್ನೋ ಒಂದೇ ಒಂದು ರಿಯಾಕ್ಟೆಂಟ್ ಫೆರಿಕ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಅಂತ 3 ಪ್ರಾಡಕ್ಟ್ಸ್ ಆಗಿ ಒಡೆದು ಹೋಗ್ತಿದೆ. ಮೂರನೇದು ಸ್ಥಾನಪಲ್ಲಟ ಕ್ರಿಯೆ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್. ಇದರಲ್ಲಿ ಹೆಚ್ಚು ಪವರ್ಫುಲ್ ಆಗಿರೋ ಎಲಿಮೆಂಟ್ ಕಡಿಮೆ ಪವರ್ಫುಲ್ ಎಲಿಮೆಂಟ್ನ ಅದರ ಜಾಗದಿಂದ ತಳ್ಳಿ ತಾನು ಆ ಜಾಗಕ್ಕೆ ಬಂದು ಕೂರುತ್ತೆ. ಒಂದ್ ರೀತಿ ಜಾಗ ಖಾಲಿ ಮಾಡ್ಸೋ ಥರ. ಪ್ರಶ್ನೆ 63 ನೋಡಿ, ಇಲ್ಲಿ ಕಬ್ಬಿಣ ಅಂದ್ರೆ ಐರನ್ ತಾಮ್ರಕ್ಕಿಂತ ಅಂದ್ರೆ ಕಾಪರ್ಗಿಂತ ಹೆಚ್ಚು ರಿಯಾಕ್ಟಿವ್. ಅದಕ್ಕೆ ಅದೇನ್ ಮಾಡುತ್ತೆ? ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನಿಂದ ಕಾಪರ್ನ ಆಚೆ ತಳ್ಳಿ ತಾನು ಸಲ್ಫೇಟ್ ಜೊತೆ ಸೇರ್ಕೊಂಡು ಫೆರಸ್ ಸಲ್ಫೇಟ್ ಆಗ್ಬಿಡುತ್ತೆ. ಪಾಪ ಕಾಪರ್ ಒಂಟಿಯಾಯ್ತು. ಓಕೆ, ರಿಯಾಕ್ಷನ್ ಟೈಪ್ಸ್ ಗೊತ್ತಾಯ್ತು. ಈಗ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಸ್ಕಿಲ್ ಕಲಿಯೋಣ. ಅದುವೇ ಈಕ್ವೇಷನ್ ಬ್ಯಾಲೆನ್ಸಿಂಗ್. ಇದ್ಯಾಕಿಷ್ಟು ಮುಖ್ಯ ಅಂದ್ರೆ ಒಂದು ನಿಯಮ ಇದೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ. ಅದರ ಪ್ರಕಾರ ರಿಯಾಕ್ಷನ್ನಲ್ಲಿ ಮಾಸ್ನ ನಾವು ಸೃಷ್ಟಿ ಮಾಡೋಕ್ಕಾಗಲ್ಲ, ನಾಶ ಮಾಡೋಕೂ ಆಗಲ್ಲ. ಅಂದ್ರೆ ರಿಯಾಕ್ಷನ್ ಶುರುವಾಗೋ ಮುಂಚೆ ಎಷ್ಟಿತ್ತೋ ಮುಗಿದ್ಮೇಲೂ ಅಷ್ಟೇ ಇರಬೇಕು. ಅದಕ್ಕೆ ಎರಡೂ ಕಡೆ ಸಮ ಮಾಡ್ಲೇಬೇಕು. ಈ ಬ್ಯಾಲೆನ್ಸಿಂಗ್ ಮಾಡೋಕೆ 4 ಸಿಂಪಲ್ ಸ್ಟೆಪ್ಸ್ ಇವೆ. ಫಸ್ಟ್, ರಿಯಾಕ್ಷನ್ನಲ್ಲಿ ಯಾವೆಲ್ಲ ಎಲಿಮೆಂಟ್ಸ್ ಇವೆ ಅಂತ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಸೆಕೆಂಡ್, ರಿಯಾಕ್ಟೆಂಟ್ ಸೈಡ್, ಪ್ರಾಡಕ್ಟ್ ಸೈಡ್ ಎರಡೂ ಕಡೆ ಪ್ರತಿ ಎಲಿಮೆಂಟ್ನ ಎಷ್ಟು ಆಟಮ್ಸ್ ಇವೆ ಅಂತ ಕೌಂಟ್ ಮಾಡಿ. ಥರ್ಡ್, ಸರಿ ಹೊಂದುವ ನಂಬರ್ಸ್ ಅಂದ್ರೆ ಕೋಎಫಿಷಿಯಂಟ್ಸ್ ಹಾಕಿ ಆಟಮ್ಸ್ನ ಬ್ಯಾಲೆನ್ಸ್ ಮಾಡಿ. ಲಾಸ್ಟ್, ಎಲ್ಲ ಸರಿ ಇದೆಯಾ ಅಂತ ಫೈನಲ್ ಆಗಿ ಒಂದ್ಸರಿ ಚೆಕ್ ಮಾಡಿದ್ರೆ ಮುಗೀತು. ಬನ್ನಿ ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡೋಣ. ಪ್ರಶ್ನೆ 64 ಈ ಈಕ್ವೇಷನ್ ತಗೊಳ್ಳೋಣ. ನೈಟ್ರೋಜನ್ ಮತ್ತೆ ಹೈಡ್ರೋಜನ್ ಸೇರಿ ಅಮೋನಿಯಾ ಆಗೋದು. ಸರಿ, ಸ್ಟೆಪ್ 1 ಮತ್ತೆ 2 ಕೌಂಟ್ ಮಾಡೋಣ. ರಿಯಾಕ್ಟೆಂಟ್ಸ್ ಕಡೆ ಅಂದ್ರೆ ಎಡಗಡೆ 2 ನೈಟ್ರೋಜನ್ 2 ಹೈಡ್ರೋಜನ್ ಇದೆ. ಪ್ರಾಡಕ್ಟ್ಸ್ ಕಡೆ ಅಂದ್ರೆ ಬಲಗಡೆ 1 ನೈಟ್ರೋಜನ್ 3 ಹೈಡ್ರೋಜನ್ ಇದೆ. ನೋಡಿ, ಎಲ್ಲೂ ಮ್ಯಾಚ್ ಆಗ್ತಿಲ್ಲ. ಇದು ಅನ್ಬ್ಯಾಲೆನ್ಸ್ಡ್. ಈಗ ಸ್ಟೆಪ್ 3. ಮೊದಲು ನೈಟ್ರೋಜನ್ನ ಬ್ಯಾಲೆನ್ಸ್ ಮಾಡೋಣ. ಎಡಗಡೆ 2 ಇದೆ. ಹಾಗಾಗಿ ಬಲಗಡೆ ಇರೋ NH3 ಮುಂದೆ ಒಂದು 2 ಹಾಕೋಣ. ಇದ ನೋಡಿ, ಎಡಗಡೆ N2 ಬಲಗಡೆನೂ 2N ಆಯ್ತು. ನೈಟ್ರೋಜನ್ ಬ್ಯಾಲೆನ್ಸ್ ಆಯ್ತು. ಆದ್ರೆ ಈಗ ಬಲಗಡೆ ಹೈಡ್ರೋಜನ್ ಎಷ್ಟಾಯ್ತು? 2 × 3 ಅಂದ್ರೆ 6 ಆಯ್ತು. ಎಡಗಡೆ ಇರೋದು 2 ಮಾತ್ರ. ಇದನ್ನ 6 ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸಿಂಪಲ್, ಎಡಗಡೆ ಇರೋ H2 ಮುಂದೆ ಒಂದು 3 ಹಾಕೋಣ. ಈಗ 3 × 2 6 ಆಯ್ತು. ಫೈನಲ್ ಸ್ಟೆಪ್ ಚೆಕ್ ಮಾಡೋಣ. ಎಡಗಡೆ
2 ನೈಟ್ರೋಜನ್ 6 ಹೈಡ್ರೋಜನ್. ಬಲಗಡೆ 2 ನೈಟ್ರೋಜನ್ 6 ಹೈಡ್ರೋಜನ್. ವಾವ್, ಪರ್ಫೆಕ್ಟ್! ಇಕ್ವೇಷನ್ ಈಗ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಆಗಿದೆ. ಸರಿ, ಈ ಈಕ್ವೇಷನ್ಸ್, ರಿಯಾಕ್ಷನ್ಸ್ ಎಲ್ಲ ಬರೀ ಬುಕ್ನಲ್ಲಿ, ಎಕ್ಸಾಮ್ನಲ್ಲಿ ಮಾತ್ರನಾ? ಖಂಡಿತ ಇಲ್ಲ. ನಮ್ಮ ಅಡ್ಗೆ ಮನೆ ಇದೆಯಲ್ಲ, ಅದೇ ಒಂದು ಮಿನಿ ಕೆಮಿಸ್ಟ್ರಿ ಲ್ಯಾಬ್ ಇದ್ದ ಹಾಗೆ. ನಮ್ಗೆ ಗೊತ್ತಿಲ್ದೇನೆ ಅಲ್ಲಿ ದಿನ ಇಷ್ಟೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ನಡೀತಿರುತ್ತೆ ಗೊತ್ತಾ? ನಮ್ಮತ್ರ ಇರೋ ಪ್ರಶ್ನೆ 65 ಕಮಟುವಿಕೆ ಬಗ್ಗೆ ಕೇಳುತ್ತೆ. ಏನಿದು ಕಮಟುವಿಕೆ? ಅಂದ್ರೆ ನಾವು ತಿನ್ನೋ ಚಿಪ್ಸು, ಚಕ್ಕುಲಿ, ಈ ಥರ ಎಣ್ಣೆ ಪದಾರ್ಥಗಳು ಸ್ವಲ್ಪ ದಿನ ಆದ್ಮೇಲೆ ಒಂಥರ ಕೆಟ್ಟ ಸ್ಮೆಲ್ ಬರುತ್ತಲ್ವಾ, ಅದನ್ನೇ ಕಮಟುವಿಕೆ ಅನ್ನೋದು. ಸೈಂಟಿಫಿಕ್ ಆಗಿ ಹೇಳೋದಾದ್ರೆ, ಈ ಎಣ್ಣೆ, ಕೊಬ್ಬು ಎಲ್ಲ ಗಾಳಿಯಲ್ಲಿರೋ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗತ್ತೆ. ಈ ಪ್ರಾಸೆಸ್ಗೆ ಆಕ್ಸಿಡೇಷನ್ ಅಂತಾರೆ. ಇದು ಕೂಡ ಒಂದು ಕೆಮಿಕಲ್ ರಿಯಾಕ್ಷನ್. ಇದ್ರಿಂದನೇ ಆ ಕೆಟ್ಟ ವಾಸನೆ, ರುಚಿ ಬರೋದು. ಹಾಗಾದ್ರೆ ಇದನ್ನ ತಡೆಯೋದು ಹೇಗೆ? ಕೆಲವು ದಾರಿಗಳಿವೆ. ಆಂಟಿ ಆಕ್ಸಿಡೆಂಟ್ ಸೇರ್ಸೋದು, ಅಥವಾ ಫುಡ್ನ ಏರ್ ಟೈಟ್ ಡಬ್ಬಗಳಲ್ಲಿ ಇಡೋದು. ಮತ್ತೆ ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ನೋಡಿರ್ತೀರ, ಗಟ್ಟಿಯಾಗಿ ಉಬ್ಕೊಂಡಿರುತ್ತಲ್ವಾ, ಅದರೊಳಗೆ ಆಕ್ಸಿಜನ್ ಬದಲು ನೈಟ್ರೋಜನ್ ಗ್ಯಾಸ್ ತುಂಬಿರ್ತಾರೆ. ಇದೆಲ್ಲ ಆಕ್ಸಿಡೇಷನ್ನ ನಿಧಾನ ಮಾಡುತ್ತೆ. ನೋಡಿದ್ರಲ್ಲ, ಕೆಮಿಸ್ಟ್ರಿ ಅನ್ನೋದು ನಮ್ಮ ಜೀವನದ ಜೊತೆ ಹೇಗೆ ಬೆರ್ತ್ ಹೋಗಿದೆ ಅಂತ. ಈಗ ಯೋಚನೆ ಮಾಡಿ, ನಿಮ್ಮ ಸುತ್ತಮುತ್ತ ದಿನನಿತ್ಯದ ಜೀವನದಲ್ಲಿ ಇನ್ನೂ ಯಾವೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಗಮನಿಸಿದಿರಾ? ಹಾಲು ಮೊಸರಾಗೋದು, ಕಬ್ಬಿಣಕ್ಕೆ ತುಕ್ಕು ಹಿಡಿಯೋದು. ಯಾಕೆ, ನಾವು ಉಸಿರಾಡೋದ್ರಿಂದ ಹಿಡಿದು ಗಿಡಗಳು ಫೋಟೋಸಿಂಥಾಸಿಸ್ ಮಾಡೋವರೆಗೂ ಎಲ್ಲೆಲ್ಲೂ ಕೆಮಿಸ್ಟ್ರಿಯೇ. ನಮ್ಮ ಸುತ್ತ ಇರೋ ಈ ಸೈನ್ಸ್ನ ಇನ್ನಷ್ಟು ಗಮನಿಸಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸಿ.